ವೆಲ್ ಇದೀಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ನೋಡೋಣ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಯೂಟ್ಯೂಬರ್ ಸಮೀರ್ ಹಾಜರಾಗಿರುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಪೊಲೀಸರ ವಿಚಾರಣೆಗೆ ನಕಲಿ ಎಐ ಮೂಲಕ ವಿಡಿಯೋ ಮಾಡಿದಂತ ಸಮೀರ್ ಹಾಜರಾಗಿರೋದು. ನಕಲಿ ವಿಡಿಯೋ ಮಾಡಿದಂತ ಯೂಟ್ಯೂಬರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿರುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತನ ವಿಚಾರಣೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಇದೀಗ ಆತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗಿನಿಂದ ಕೂಡ ಈತ ವಿಚಾರಣೆಗೆ ಹಾಜರಾಗ್ತಾನೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿತ್ತು. ಈತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತ ಅನೇಕ ಆಗ್ರಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಬಹಳ ನಿರೀಕ್ಷಿತವಾಗಿತ್ತು. ಇದೀಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಈತ ಯೂಟ್ಯೂಬರ್ ಸಮೀರ್ ಹಾಜರಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಈತ ಬೆಳ್ತಂಗಡಿ ಸ್ಟೇಷನ್ಗೆ ಹಾಜರಾಗ್ತಾನೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇದೀಗ ಮಧ್ಯಾಹ್ನದ ಹೊತ್ತಿಗೆ ವಿಚಾರಣೆಗೆ ಹಾಜರಾಗಿರುವಂತದನ್ನ ಗೊತ್ತಾಗ್ತಾ ಇದೆ. ತನ್ನ ಯೂಟ್ಯೂಬ್ ಚಾನೆಲ್ ದೂತಾನಲ್ಲಿ ಈತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಆರೋಪಗಳನ್ನ ಮಾಡಿದ್ದ, ಅಪಪ್ರಚಾರವನ್ನ ಮಾಡಿದ್ದ, ಒಂದು ದೊಡ್ಡ ಸುಳ್ಳು ಕಥೆಯನ್ನೇ ಕಟ್ಟಿದ್ದ ಅನ್ನುವಂಥದ್ದನ್ನ ಗಮನಿಸಲಾಗಿತ್ತು. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಈತನಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಇದೀಗ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಿರುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಯೂಟ್ಯೂಬರ್ ಸಮೀರ್ ಮೇಲೆ ಸಾಲು ಸಾಲು ಆರೋಪಗಳಿದೆ. ಈತನ ಮೇಲೆ ಎಫ್ಐಆರ್ ಆಗಿದೆ. ಇದೀಗ ಬೆಳ್ತಂಗಡಿ ಪೊಲೀಸರು ಈತನನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈತನ ಬಂಧನ ಆದ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ತನ್ನ ದೂತ ಯೂಟ್ಯೂಬ್ ಚಾನೆಲ್ ಮೂಲಕ ಖ್ಯಾತಿಯನ್ನ ಪಡ್ಕೊಂಡಂತ ಈತ ಬಾಯಿಗೆ ಬಂದಂತೆ ಕತೆಗಳನ್ನ ಬಿಟ್ಟಿರೋದು ನಾವು ನೋಡ್ಬೋದು. ಎಐ ಬಳಕೆ ಮಾಡಿಕೊಂಡು ಸುಳ್ಳು ಸ್ಟೋರಿಯನ್ನ ಕ್ರಾಫ್ಟ್ ಮಾಡಿ ಅದನ್ನ ರಾಜಾರೋಷವಾಗಿ, ಯಾವುದೇ ಆಧಾರಗಳಿಲ್ಲದೆ ರಾಜಾರೋಷವಾಗಿ ಜನರ ಮುಂದೆ ತೆರೆದಿಡುವಂತ ಈತನ ಧೈರ್ಯ ಇದೆಯಲ್ಲ, ಆ ಹುಂಬತನ ಇದೆಯಲ್ಲ, ಇದಕ್ಕೆ ತಕ್ಕದಾದಂತ ಶಾಸ್ತಿ ಆಗ್ಬೇಕು. ಈತನ ಮೇಲೆ ಇರುವಂತ ಆರೋಪಗಳನ್ನ ನಾವು ಗಮನಿಸಬಹುದು. ಧರ್ಮಸ್ಥಳದಲ್ಲಿ ಮಾಸ್ ಬರೆಯಲಾಗಿದೆ ಅಂತ ಹೇಳ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿ ತಪ್ಪು ಮಾಹಿತಿಯನ್ನ ಹರಡಿರುವಂತ ಆರೋಪ ಈತನ ಮೇಲಿದೆ. ಹೀಗಾಗಿನೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿರೋದು. ಸಮೀರ್ ವಿರುದ್ಧ ವಿಚಾರಣೆಗೆ ಹಾಜರಾಗಬೇಕು, ಈತನನ್ನ ಬಂಧಿಸಬೇಕು ಅಂತ ಹೇಳಿ ಮುಂದಾದಂತ ಸಂದರ್ಭದಲ್ಲಿ ಈತ ತಪ್ಪಿಸ್ಕೊಂಡು ಹೋಗಿದ್ದ. ಅದಾದ ಬಳಿಕ ನಿರೀಕ್ಷಣಾ ಜಾಮೀನನ್ನ ಕೂಡ ಪಡ್ಕೊಂಡಿದ್ದ. ಇದೀಗ ಈತ ವಿಚಾರಣೆಗೆ ಹಾಜರಾಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಈತನಿಗೋಸ್ಕರ ಬೆಂಗಳೂರಿಗೆ ಕೂಡ ಧರ್ಮಸ್ಥಳದ ಪೊಲೀಸರು ಬಂದಿದ್ದಂತನ್ನ ನಾವು ಗಮನಿಸಬಹುದು. ಈತನ ಬಂಧನ ಕಾರ್ಯಾಚರಣೆಗೋಸ್ಕರ ಬೆಂಗಳೂರಿನ ಬನ್ನೇರ್ಘಟ್ಟದಲ್ಲಿ ಈತನ ನಿವಾಸ ಏನಿದೆ ಅಲ್ಲಿ ಪೊಲೀಸರೆಲ್ಲರೂ ಕೂಡ ಬಂದಿದ್ರು. ಬಟ್ ಆತ ಅಲ್ಲಿ ಇರಲಿಲ್ಲ. ಆದೇಶ ಪತ್ರವನ್ನ ಕೋರ್ಟ್ನಿಂದ ಆದೇಶ ಪತ್ರವನ್ನ ಪಡೆಯಲಾಗಿತ್ತು ಈತನನ್ನ ಬಂಧಿಸಬೇಕು ಅಂತ ಹೇಳಿ. ಬಟ್ ಆತ ಅಲ್ಲಿ ಇರಲಿಲ್ಲ. ಹೀಗಾಗಿ ಆತ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿತ್ತು. ಈ ನೋಟಿಸ್ ಉಲ್ಲಂಘನೆ ಮಾಡಿದ್ರೆ ಕ್ರಮ ಬೇರೆ ರೀತಿನೇ ಇರ್ತಾ ಇತ್ತು. ಹಾಗಾಗಿ ಎಚ್ಚೆತ್ತುಕೊಂಡಂತಹ ಸಮೀರ್ ವಿಚಾರಣೆಗೆ ಹಾಜರಾಗಿರುವಂತದನ್ನ ಗಮನಿಸಲಾಗ್ತಾ ಇದೆ. ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಧರ್ಮಸ್ಥಳದ ವಿರುದ್ಧ ಸುದ್ದಿಯನ್ನ ಈತ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹರಡಿದ್ದ, ಸುಳ್ಳು ಮಾಹಿತಿಯನ್ನ ಹರಡಿದ್ದ. ಇದಕ್ಕೆ ಆತ ಬಳಕೆ ಮಾಡ್ಕೊಂಡಿದ್ದಂಥದ್ದು ಟೆಕ್ನಾಲಜಿಯನ್ನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನ ಈತ ಬಳಕೆ ಮಾಡ್ಕೊಂಡಿದ್ದ. ಇದೀಗ ಈತನನ್ನ ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಏನು ಕೊಟ್ಟಿದ್ರು, ಆತ ಅದಕ್ಕೆ ಸ್ಪಂದಿಸಿ ಬಂದಿದ್ದಾನೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ. ಈತನನ್ನ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಸಮೀರ್ MD ತನ್ನ ದೂತ ಯೂಟ್ಯೂಬ್ ಚಾನೆಲ್ನಲ್ಲಿ ಹೂ ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅನ್ನುವಂಥ ಕ್ಯಾಪ್ಷನ್ ಅಡಿಯಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದ. ಆ ವಿಡಿಯೋ ಒಟ್ಟು 23 ನಿಮಿಷ 52 ಸೆಕೆಂಡು ಇದನ್ನ ಅಪ್ಲೋಡ್ ಮಾಡಿದ್ದ. ಇದಕ್ಕೆ ಅನೇಕ ಲಕ್ಷಗಟ್ಟಲೆ ವೀಕ್ಷಣೆಗಳು ಕೂಡ ಬಂದಿತ್ತು. ತಪ್ಪು ಮಾಹಿತಿಯನ್ನ ಹರಡಿದ್ದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಈತನ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಸದ್ಯ ಆ ದೂರನ್ನ ದಾಖಲು ಮಾಡಲಾಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಈ ಸಮೀರ್ MDಗೆ ಕೊಡಲಾಗಿತ್ತು. ನೋಡಿ, ಈ ಪ್ರಕರಣ ಬಹಳ ಸೂಕ್ಷ್ಮವಾಗಿರೋದ್ರಿಂದ ಪ್ರಕರಣದ ಸಾಕ್ಷಿದಾರರು ತನಿಖೆಗೆ ಕೊಟ್ಟಂತ ಮಾಹಿತಿಗಳೆಲ್ಲವೂ ಕೂಡ ಬಹಳ ಗೌಪ್ಯವಾಗಿರುತ್ತೆ. ನಾವು ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಗೌಪ್ಯತೆಯನ್ನ ಕಾಯ್ದುಕೊಳ್ಳಲಾಗಿತ್ತು ಈ ಚಿನ್ನಯ್ಯನ್ ವಿಚಾರದಲ್ಲಿ ಅಂತ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲೇ ಇಷ್ಟು ದಿನಗಳ ಕಾಲ ಎಲ್ಲ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಬಟ್ ಯಾವಾಗ ಅವನು ಬುರುಡೆ ಬಿಟ್ಟ ಅನ್ನೋದು ಗೊತ್ತಾಯಿತು, ಆತನ ಹೆಸರು, ಹಿನ್ನೆಲೆ ಎಲ್ಲವೂ ಕೂಡ ರಿವೀಲ್ ಆಗ್ತಾ ಹೋಯಿತು. ಇದೀಗ ಈ ಸಮೀರ್ MD ಪ್ರಕರಣ ಏನಿದೆಯಲ್ಲ, ಈತನ ಮೇಲಿರೋ ಆರೋಪ ಏನಿದೆಯಲ್ಲ, ಅದು ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದಾಗಿ ಬಹಳ ಸೂಕ್ಷ್ಮವಾದಂಥ ಪ್ರಕರಣ ಆಗಿರೋದ್ರಿಂದಾಗಿ
ಇಲ್ಲೂ ಕೂಡ ಪೊಲೀಸರು ಈತನನ್ನ ಎಷ್ಟರ ಮಟ್ಟಿಗೆ ವಿಚಾರಣೆಗೆ ಒಳಪಡಿಸಿರ್ತಾರೆ, ಈತ ಯಾವೆಲ್ಲ ಅಂಶ ಬಾಯ್ಬಿಟ್ಟಿರ್ತಾನೆ, ಇವನ್ ಹಿಂದೆ ಇರೋ ಗ್ಯಾಂಗ್ ಯಾವುದು, ಇವನ್ಗೆ ಈ ಕೃತಕ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಕೆ ಮಾಡಿಕೊಂಡು ಸುಳ್ಳು ಸ್ಟೋರಿಯನ್ನ ಕ್ರಾಫ್ಟ್ ಮಾಡೋದಕ್ಕೆ ಯಾರು ಪ್ರೇರೇಪಿಸಿದ್ರು, ಈತ ಅದಕ್ಕೋಸ್ಕರ ಮಾಡಿಕೊಂಡಂತ ಸಿದ್ಧತೆಗಳು ಏನು, ಇದೆಲ್ಲದರ ಕುರಿತಾಗಿ ಕೂಡ ಪೊಲೀಸರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾರೆ. ಸಮೀರ್ MD ದೂತ ಅನ್ನುವಂಥ ಯೂಟ್ಯೂಬ್ ಚಾನೆಲ್ನಲ್ಲಿ AI ಟೂಲ್ನ ಬಳಕೆ ಮಾಡಿಕೊಂಡು ಸುಳ್ಳು ಸುದ್ದಿ ಹರಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆತನ ಮೇಲೆ FIR ದಾಖಲಾಗಿತ್ತು. ವಿಚಾರಣೆಗೆ ಹಾಜರಾಗ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆತನ ವಿಡಿಯೋದಲ್ಲಿ ಆತ ಕ್ರಾಫ್ಟ್ ಮಾಡಿದಂಥ ಸುಳ್ಳಿದೆಯಲ್ಲ, ನಾನು ಆಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ಈ ಸುಳ್ಳನ್ನ ಕ್ರಾಫ್ಟ್ ಮಾಡೋದಕ್ಕೆ ಈತನಿಗೆ ಪ್ರೇರೇಪಣೆ ಮಾಡಿದ್ಯಾರು, ಈ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಜನರ ಕಣ್ಣಿಗೆ ನಾನು ಬಹಳ ಸತ್ಯವನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ವಿಜುವಲಿ ಪ್ರೂವ್ ಮಾಡೋದಕ್ಕೆ ಈತ ಯಾವೆಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದ, ಎಷ್ಟು ದಿನಗಳಿಂದ ಈ ಮಾಸ್ಟರ್ ಪ್ಲಾನ್ ನಡೆದಿತ್ತು, ಈತನ ಹಿಂದೆ ಕಾಣಿಸದೇ ಇರುವಂಥ ರೀತಿಯಲ್ಲಿ ಕಾಣದ ಕೈ ಯಾವುದು ಕೆಲಸ ಮಾಡ್ತಾ ಇದೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇವತ್ತು ಈತನನ್ನ ವಿಚಾರಣೆಗೆ ಒಳಪಡಿಸೋದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ಇದೀಗ ಕೊನೆಗೂ ಸಮೀರ್ MD ವಿಚಾರಣೆಗೆ ಹಾಜರಾಗಿರೋದು, ಯಾವ ರೀತಿ ಈತನ ವಿಚಾರಣೆ ನಡೆಯುತ್ತೆ, ಜೊತೆಗೆ ಅಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆ ಚಿತ್ರಣ ಸದ್ಯ ಕಂಡು ಬರ್ತಿರೋದು? ಪ್ರಜ್ವಲ್, ಇಲ್ಲಿ ಸಮೀರ್ MD ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ. ಇಲ್ಲಿ ಸಮೀರ್ MD ಲಾಯರ್ ಜೊತೆ ಈ ಒಂದು ಠಾಣೆಗೆ ಬಂದಿದ್ದು ಇಲ್ಲಿಗ SIT ಇನ್ವೆಸ್ಟಿಗೇಷನ್ ಆರಂಭಿಸಿದೆ. ಸಮೀರ್ ಮೇಲೆ ಇರ್ತಕ್ಕಂಥ ಆರೋಪ ಅಂತ ಹೇಳಿದ್ರೆ ಬಣ್ಣ ಬಣ್ಣದ ಕಥೆಯನ್ನು ಹೇಳಿದ್ದ, ಅದು ಕೂಡ ತಂತ್ರಜ್ಞಾನ ಬಳಸ್ಕೊಂಡು AI ತಂತ್ರಜ್ಞಾನ ಇದೆ ಅಂತ ಹೇಳಿ ಒಳ್ಳೆ ವಿಡಿಯೋನ ಕ್ರಿಯೇಟ್ ಮಾಡಿದ್ದ. ಏನಂತ ಹೇಳಿದ್ರೆ ಒಟ್ಟು ಊರಿನ ಗೌಡ ಅಂತೇಳಿ ವಿಡಿಯೋನ ಶುರು ಮಾಡ್ತಾರೆ, ಷಡ್ಯಂತ್ರ ಅಂತೇಳಿ ವಿಡಿಯೋನ ಎಂಡ್ ಮಾಡ್ತಾರೆ. ಇದ್ರ ಮಿಡ್ಲಲ್ಲಿ ಬೇರೆ ಬೇರೆ ನಾಗವಲ್ಲಿ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ಆನೆ ಮಾವುತ ಅಂತೇಳಿ ಬೇರೆ ಬೇರೆ ಕಥೆಗಳನ್ನು ಹೇಳಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಕ್ಷೇತ್ರವನ್ನೇ ಗುರಿಯಾಗಿಸಿಕೊಂಡು ಈ ಸುದ್ದಿಯನ್ನ ಮಾಡಲಾಗಿತ್ತು, ಈ ವಿಡಿಯೋನ ಕ್ರಿಯೇಟ್ ಮಾಡಲಾಗಿತ್ತು. ದೂತ ಅಂತ ಹೇಳಿ ನನಗೆ ತಾನೇ ಕರೆದುಕೊಂಡು ಧಾರ್ಮಿಕ ಭಾವನೆ ಧಕ್ಕೆ ಮಾಡಿದ್ದ, ಯಾವ ರೀತಿ ಧರ್ಮಸ್ಥಳಕ್ಕೆ ಬಂದವರನ್ನೆಲ್ಲ ಅತ್ಯಾಚಾರ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಆ ವಿಡಿಯೋನ ಮಾಡಿದ್ದ. ಹೀಗಾಗಿ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡ್ಬೇಕಪ್ಪ ನೀನು ಅಂತೇಳಿ ಕೇಳಿದ್ದಾರೆ. ಹೀಗಾಗಿ ತಂತ್ರಜ್ಞಾನ ಇದೆ, ವಿಡಿಯೋ ಮಾಡಕ್ಕೆ ಬರುತ್ತೆ ಅಂತೇಳಿ ಏನೇನೋ ವಿಡಿಯೋ ಮಾಡೋದಲ್ಲ, ಹೀಗಾಗಿ ಇದಕ್ಕೆ ಜಸ್ಟಿಫೈ ಮಾಡಬೇಕಾಗಿತ್ತು, ಅನಿವಾರ್ಯತೆ ಇದೆ. ಹೀಗಾಗಿನೇ ಪೊಲೀಸರು 2 ಬಾರಿ ಇನ್ವೆಸ್ಟಿಗೇಷನ್ ಕರೆದಿದ್ರು. ಇನ್ವೆಸ್ಟಿಗೇಷನ್ಗೆ ಬಂದ್ರೆ ಅರೆಸ್ಟ್ ಮಾಡ್ತಾರೆ ಅಂತೇಳಿ ಆತನಿಗೂ ಕೂಡ ಗೊತ್ತಿತ್ತು. ಹೀಗಾಗಿ ಮಂಗಳೂರಿನ ಕೋರ್ಟ್ ಹೋಗಿ ಜಾಮೀನನ್ನು ಪಡ್ಕೊಂಡು ಬಂದಿದ್ದ. ಜಾಮೀನು ಪಡ್ಕೊಂಡು ಬಂದ ಮೇಲೂ ಕೂಡ ತನ್ನ ಅಸಡ್ಡಿಯನ್ನು ಮುಂದುವರಿಸಿದ್ದ. ವಿಚಾರಣೆ ಕೂಡ ಬಂದಿರಲಿಲ್ಲ, ಮೊನ್ನೆ ನಿನ್ನೆ ಕರೆದ್ರು ಬಂದಿರಲಿಲ್ಲ. ಇವತ್ತು ಲಾಯರ್ ಜೊತೆ ಸಮೀರ್ ವಿಚಾರಣೆಗೆ ಬಂದಿದ್ದಾರೆ. ಈಗ ಸಮೀರ್ ವಿಚಾರಣೆಗೆ ಬಂದಿದ್ದು ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈತ ಒಬ್ಬ ಷಡ್ಯಂತ್ರದ ಭಾಗ ಅಂತೇಳಿ SIT ಪೊಲೀಸ್ನವರು ಕಂಡುಕೊಂಡಂತ ಕಾಣ್ತಾ ಇದೆ. ಹೀಗಾಗಿ ಬೆಳ್ತಂಗಡಿ ಪೊಲೀಸ್ನವರು ಒಂದು ತನಿಖೆಯನ್ನು ಶುರು ಮಾಡಿದ್ರೆ, ಯಾಕಂತ ಹೇಳಿದ್ರೆ ಈ ವಿಡಿಯೋನ ಮಾಡ್ಲಿಕ್ಕೆ ಮೋಟಿವ್ ಏನು ಅಂತ ಹೇಳಿ ಮೊದಲಾಗಿ ವಿಡಿಯೋ ಮಾಡ್ಲಿಕ್ಕೆ ಏನೇನು ಸಾಕ್ಷಿಗಳಿದೆ, ಆಯ್ತು ಮಾವುತ, ಆನೆ ಮಾವುತ, ರೇಪು, ಶವ, ಹೂತಿಟ್ಟು ಎಲ್ಲ ವಿಚಾರ ಮಾತಾಡ್ದ. ಊರ್ ಗೌಡ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಹೀಗಾಗಿ ನೀ ಯಾರ ಬಗ್ಗೆ ಮಾತಾಡಿದ್ಯಪ್ಪ, ಏನೇನ್ ದಾಖಲೆ ಇದೆ, ಆನೆ ಸ್ಟೋರಿ ಏನ್ ಗೊತ್ತಿದೆ, ಎಲ್ಲಿ ನೋಡಿದೆ ನೀನು, ಯಾರು ಕೊಟ್ಟರು ಮಾಹಿತಿನ, ಹೇಗ್ ಬಂತು, ಎಲ್ಲಾ ವಿಚಾರವನ್ನ ಸಮಗ್ರವಾಗಿ ಕೇಳ್ತಾ ಇದ್ದಾರೆ. ಹೀಗಾಗಿನೇ SIT ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಸಮೀರ್ MD ಎಲ್ಲದಕ್ಕೂ ಕೂಡ ಜಸ್ಟಿಫೈ ಮಾಡಬೇಕು. ಯಾಕಂತ ಹೇಳಿದ್ರೆ ಮಾಧ್ಯಮ ಇದೆ ಅಥವಾ ಸಾಮಾಜಿಕ ಜಾಲತಾಣ ಇದೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಘನತೆ ಇರುತ್ತೆ, ಗೌರವಗಳಿರುತ್ತೆ. ಇದಕ್ಕೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ ಧಾರ್ಮಿಕ ಭಾವನೆಗಳು, ಒಬ್ಬಿಬ್ರು ಧಾರ್ಮಿಕ ಭಾವನೆಗಳಲ್ಲ. ಹೀಗಾಗಿ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳಕ್ಕಿದ್ದಾರೆ. ಹೀಗಾಗಿ ಎಲ್ಲರ ಭಾವನೆಗಳು ಧಕ್ಕೆ ಮಾಡಿದ್ರೆ ಅಂತೇಳಿ ಅವ್ರ ವಿರುದ್ಧ ಆರೋಪ ಇರತಕ್ಕಂಥದ್ದು. ಹೀಗಾಗಿನೇ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಪ್ರಜ್ವಲ, ರೂಪೇಶ್, ಈಗ ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತ ರೀತಿಯಲ್ಲಿ ಈತ ಸುಳ್ಳು ಕತೆಗಳನ್ನ ಕ್ರಾಫ್ಟ್ ಮಾಡಿದ್ದು, ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗಿದೆ, ಜೊತೆಗೆ ವಿಚಾರಣೆಯ ಭಾಗವಾಗಿ ಎಷ್ಟು ಹೊತ್ತಿನ ಕಾಲ ಈತನನ್ನ ಗ್ರಿಲ್ ಮಾಡುವ ಸಾಧ್ಯತೆ ಅಂಡ್ ಇಲ್ಲಿ ಈತನನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ನ ಕುರಿತಾಗಿ ಮಾತನಾಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಈತನ ಇರ್ತಕ್ಕಂಥ ಆರೋಪಗಳಂತ ಹೇಳಿದ್ರೆ, ಒಂದು ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ತೇಜಾವಧೆ ಮಾಡುವಂತ ಕೇಸ್ ಈತನ ವಿರುದ್ಧ ದಾಖಲಾಗಿದೆ. ಅದಾದ ಬಳಿಕವಾಗಿ ಸಾರ್ವಜನಿಕ ಶಾಂತಿಯನ್ನು ಭಂಗ ಮಾಡುವಂತ ಪ್ರಯತ್ನ, ಸಾರ್ವಜನಿಕ ಶಾಂತಿ ಭಂಗ ಮಾಡೋದು ಹೇಗಂತ ಹೇಳಿದ್ರೆ ದಂಗೆ ಹೇಳುವಂತೆ ಕರೆ ಕೊಟ್ಟಿದ್ದಾನೆ. ಹೀಗಾಗಿ ದಂಗೆ ಯಾರ ವಿರುದ್ಧ ಹೇಳಬೇಕು, ಈತನ ವಿರುದ್ಧ ಹೇಳಬೇಕಾ ಅಥವಾ ಬೇರೆ ವಿರುದ್ಧ ಹೇಳಬೇಕು ಅನ್ನೋದೇ ಪ್ರಶ್ನೆ ಆಗಿದೆ. ಹೀಗಾಗಿ ಸುಳ್ಳು ಮಾಧ್ಯಮದ ಮೂಲಕವಾಗಿ, ಸುಳ್ಳು ಸಾಮಾಜಿಕ ಜಾಲತಾಣ ಮೂಲಕವಾಗಿ ಸುಳ್ಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕವಾಗಿ ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಆರೋಪ ಈತನ ವಿರುದ್ಧ ಇರತಕ್ಕಂಥದ್ದು. ಹೀಗಾಗಿ ಸತತವಾಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ. ಮೊದಲೆಲ್ಲ ನೋಡ್ಕೊಂಡಿದ್ದು 10 ಗಂಟೆ 12 ಗಂಟೆಗಳ ಕಾಲ ಒಂದಿಷ್ಟು ಜನರನ್ನ ಇನ್ವೆಸ್ಟಿಗೇಟ್ ಮಾಡಿದ್ರು. ಅದೇ ರೀತಿ ದೂರುದಾರ ಚಿನ್ನಯ್ಯನನ್ನು ಕೂಡ ಅರೆಸ್ಟ್ ಮಾಡುವಾಗಲೂ ಕೂಡ ಸತತವಾಗಿ 20 ಗಂಟೆಗಳ ಕಾಲ ಆತನನ್ನ ತಲಾಶ್ ಮಾಡಿದ್ರು. ಹೀಗಾಗಿ ಈಗಲೂ ಕೂಡ ಸಮೀರ್ ವಿರುದ್ಧ ಒಂದಿಷ್ಟು ಗುರುತರದ ಆರೋಪಗಳಿದೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ
ಧರ್ಮಸ್ಥಳ ಕೇಸ್ಗೆ ಮತ್ತಷ್ಟು ತುಪ್ಪವನ್ನು ಸುರಂತಹ ಕೇಸ್, ಈತ ದೂತ ಮಾಡಿದಂತಹ ಅಪಪ್ರಚಾರ. ಹೀಗಾಗಿ ಒಂದೇ ಗಂಟೆಯಲ್ಲಿ 30 ಮಿಲಿಯನ್ ವ್ಯೂಸ್ ಆಯಿತು, 10 ಮಿಲಿಯನ್ ವ್ಯೂಸ್ ಆಯಿತು, 36 ಲಕ್ಷ ವ್ಯೂಸ್ ಆಯಿತು ಅಂತೇಳಿ ಬಡಾಯಿಯನ್ನು ಕೊಚ್ಚಿಕೊಂಡಿದ್ದ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಅನುಭವಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹೇಳಿದ್ರು, ಯಾಕಂತ ಯೂಟ್ಯೂಬ್ ಅವರೇ ಮಾತಾಡ್ತಾನೆ, ಮಾಧ್ಯಮಗಳು ಯಾಕೆ ಮಾತಾಡಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಮಾಧ್ಯಮಗಳಿಗೆ ಸತ್ಯ ಏನಂತೇಳಿ ಗೊತ್ತಿತ್ತು, ಸತ್ಯ ಏನಂತೇಳಿ ಗೊತ್ತಿಲ್ಲದೆ ಷಡ್ಯಂತ್ರ ಭಾಗವಾಗಿ ಇಷ್ಟು ದೊಡ್ಡ ಆರೋಪವನ್ನು ಮಾಡಿದಂತ ಸಮೀರ್ನ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಅದೇ ರೀತಿಯಾಗಿ ಈಗ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ, ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾರು ನಿಂಗೆ ಫಂಡ್ ಮಾಡಿದ್ರು ಅಂತ ವಿಚಾರಕ್ಕೂ ಹಿಡಿದು ಯಾಕೆ ವಿಡಿಯೋ ಮಾಡಿದೆ, ಎಲ್ಲಿಂದ ವಿಡಿಯೋ ಮಾಡಿದೆ, ಯಾರು ಹೇಳಿಕೊಟ್ಟವರು, ರಿಸರ್ಚ್ ಏನು, ಒಂದು ಸುದ್ದಿ ಮಾಡಬೇಕಾದ್ರೆ ಸಾಕಷ್ಟು ರಿಸರ್ಚ್ಗಳು ಇರಬೇಕಾಗುತ್ತೆ, ಬೈಟ್ಗಳು ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದಷ್ಟು ದಾಖಲೆಗಳು ಕೂಡ ಇರಬೇಕಾಗುತ್ತೆ. ಎಲ್ಲಾ ದಾಖಲೆಗಳನ್ನು ಕೊಡು ಅಂತೇಳಿ ಕೇಳ್ತಾ ಇದ್ದಾರೆ. ಹೀಗಾಗಿ ಸತತವಾಗಿ ಸಂಜೆವರೆಗೂ ಕೂಡ ಇತ್ತು ಇನ್ವೆಸ್ಟಿಗೇಟ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು SIT ಮೂಲದಿಂದ ಗೊತ್ತಾಗ್ತಾ ಇದೆ. ಪ್ರಜ್ವಲ. ರೈಟ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.